ವಿಮಾನ ದುರಂತದಲ್ಲಿ ಮಡಿದವರಿಗೆ ಏರ್ ಇಂಡಿಯಾದ ಮಾತೃ ಸಂಸ್ಥೆ ಟಾಟಾ ಪರಿಹಾರವನ್ನ ಘೋಷಣೆ ಮಾಡಿದೆ. ಸಂತಾಪವನ್ನ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ ಟಾಟಾ ಗ್ರೂಪ್ನ ಅಧಿಕಾರಿ. ದುರಂತದಲ್ಲಿ ಮಡಿದವರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಟಾಟಾ ಗ್ರೂಪ್. ಗಾಯಾಳುಗಳ ಸಂಪೂರ್ಣ ವೆಚ್ಚ ಭರಿಸೋದಾಗಿಯೂ ಕೂಡ ಟಾಟಾ ಸಂಸ್ಥೆ ಹೇಳಿದೆ. ಹಾನಿಗೀಡಾದ ಕಟ್ಟಡದ ಮರು ನಿರ್ಮಾಣದ ಭರವಸೆಯನ್ನು ಕೂಡ ನೀಡಿದ್ದಾರೆ. ಸಂತ್ರಸ್ತರ ಕುಟುಂಬದ ಜೊತೆ ದೃಢವಾಗಿ ನಿಲ್ತೇವೆ ಅಂತ ಟಾಟಾ ಸಂಸ್ಥೆ ಟ್ವೀಟ್ ಮಾಡಿದೆ. ಟಾಟಾ ಸನ್ಸ್ ಅಧ್ಯಕ್ಷ ಎನ್ ಚಂದ್ರಶೇಖರನ್ ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರಿಗಾಗಿ ಸಂತಾಪವನ್ನ ಸೂಚಿಸಿ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ, ಇದರ ಜೊತೆಗೆ ಗಾಯಾಳುಗಳ ಸಂಪೂರ್ಣ ವೆಚ್ಚವನ್ನ ಭರಿಸ್ತೀವಿ, ಅವರ ಜೊತೆ ದೃಢವಾಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಹಾನಿಯಾದಂತಹ ಕಟ್ಟಡದ ಮರು ನಿರ್ಮಾಣದ ಭರವಸೆಯನ್ನು ಕೂಡ ಟಾಟಾ ಸಂಸ್ಥೆ ನೀಡಿದೆ. ದುರಂತ ಸ್ಥಳಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಭೇಟಿ ನೀಡಿದ್ರು. ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು, ಮಾಹಿತಿಯನ್ನ ಪಡೆದುಕೊಂಡ್ರು. ಅದಾದ ನಂತರ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ವಿಮಾನದಲ್ಲಿ 1.25 ಲಕ್ಷ ಲೀಟರ್ ಇಂಧನ ಇತ್ತು. ದುರಂತದ ವೇಳೆ ತಾಪಮಾನವೂ ಕೂಡ ಹೆಚ್ಚಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಜೀವ ಉಳಿಸೋದಕ್ಕೆ ಅವಕಾಶ ಇರಲಿಲ್ಲ. ಬಹುತೇಕ ಎಲ್ಲ ಶವಗಳನ್ನ ಪತ್ತೆ ಹಚ್ಚಲಾಗಿದೆ. ಕುಟುಂಬ ಸದಸ್ಯರ DNA ಸಂಗ್ರಹ ನಡೀತಾ ಇದೆ ಅಂತ ಗೃಹ ಸಚಿವ ಅಮಿತ್ ಶಾ ಮಾಧ್ಯಮದ ಮುಂದೆ ಹೇಳಿದರು. ವಿಮಾನದಲ್ಲಿ 1.25 ಲಕ್ಷ ಲೀಟರ್ ಇಂಧನ ಇತ್ತು. ತಾಪಮಾನವೂ ಕೂಡ ಹೆಚ್ಚಾಗಿತ್ತು. ಎಲ್ಲ ಕಾರಣದಿಂದ ದುರಂತ ತಪ್ಪಿಸೋದಕ್ಕಾಗಿಲ್ಲ ಅಂತ ಅಧಿಕಾರಿಗಳಿಂದ ಮಾಹಿತಿ ಪಡೆದಂತಹ ಗೃಹ ಸಚಿವರು ಮಾಧ್ಯಮದ ಮುಂದೆ ಹೇಳಿದರು. आज दोपहर को एयर इंडिया की फ्लाइट संख्या AI 171 दुर्घटनाग्रस्त हुई और कई पैसेंजर इसके अंदर हताहत होने की संभावनाएं हैं. इस घटना से पूरा देश क्षुब्ध है और पूरा देश एक साथ पूर्ण संवेदनाओं के साथ ये जो दुर्भाग्यपूर्ण हादसे में पैसेंजर हताहत हुए हैं इनके परिजनों के साथ खड़ा है. सबसे पहले आज ವಿಮಾನ ಪತನ ಆದಂತಹ ದುರಂತ ಸ್ಥಳಕ್ಕೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಕೂಡ ಭೇಟಿ ನೀಡಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡು ಈ ಘಟನೆಯಿಂದ ಸಂಪೂರ್ಣ ಆಘಾತಕ್ಕೆ ಒಳಗಾಗಿದ್ದೇನೆ. ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಅಲ್ಲಿದ್ರು ಅಂತ ತಿಳಿದು ದುಃಖ ಆಯಿತು. ಸರ್ಕಾರ ನ್ಯಾಯಯುತ ಸಂಪೂರ್ಣ ತನಿಖೆ ನಡೆಸಲಿದೆ ಅಂತ ಭರವಸೆ ನೀಡಿದರು. ಇನ್ನು ಮೃತರ ಸಂಖ್ಯೆಯ ಬಗ್ಗೆ ಏನನ್ನೂ ಹೇಳಲ್ಲ, ತಪ್ಪು ಮಾಹಿತಿ ನೀಡಲ್ಲ ಅಂತ ಸ್ಪಷ್ಟಪಡಿಸಿದ್ರು ರಾಮ್ ಮೋಹನ್ ನಾಯ್ಡು. ಈ ಘಟನೆ ಆದಂತಹ ಸಂದರ್ಭದಲ್ಲಿ ಸಚಿವ ರಾಮ್ ಮೋಹನ್ ನಾಯ್ಡು ವಿಜಯವಾಡದಲ್ಲಿದ್ದರು. ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದರು. ವಿಷಯ ತಿಳಿದ ತಕ್ಷಣ ಅಹಮದಾಬಾದ್ ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ರು ರಾಮ್ ನಾಯ್ಡು. ಸ್ಥಳ ಪರಿಶೀಲನೆ ಮಾಡಿದ್ರು, ಮಾಹಿತಿಯನ್ನ ಸಂಗ್ರಹಿಸಿದ್ರು. ಅದಾದ ನಂತರ ಮಾಧ್ಯಮದ ಜೊತೆ ಮಾತನಾಡಿದ್ರು. I'm totally shaken by the incident that has happened today near Ahmedabad airport. Very tragic and very, very horrific. And even till now, I have to say I'm in a state of shock. When the event happened, I was in Vijayawada doing the review of that airport and attending one state program. But the moment I got to know this incident happened, I wanted to be here physically at the site, try to find out more about what happened and what needs to be done. And also Honorable PM has called me and also told me to be there at the site and also look into the operations which is going on right now. And right now, if you ask me, I can only think about the passengers
their families, what they might be going through. And we still have to find out the numbers. I don't want to put any wrong numbers to you, so we still have to go through the numbers. And my condolences, my prayers, my thoughts with the families of the bereaved. And we are trying to extend all the help that can be done. And even our Honorable Home Minister is also coming to inspect the site right now. He will be coming here. We'll go through another round of inspection. We'll talk to some of the people who are here and all the teams that are here. That Vijay Rupani ji, Chief Minister, was also there, and like you were mentioning, other nationals were also there, children were also there. I would only say that each and every life is precious to us. Each and everyone is a very important person to us. So it's an incident which has shaken the nation also. Everyone has expressed their grief. We are going to do a fair and thorough investigation. We are not going to spare anyone. We are not going to leave any stone unturned. We'll do properly according to the protocol, and we are going to go to the depth of why this incident has happened. That much I can tell you. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.